ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮೊರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ನಾನು ನಿನ್ನೆಯ ವಿಡಿಯೋದಲ್ಲಿ ಏನೋ ಮೊರಾರ್ಜಿ ಶಾಲೆಯ ಒಂದು ಪ್ರವೇಶ ಪರೀಕ್ಷೆಯ ಏನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತದೆ ಅನ್ನುವುದರ ಬಗ್ಗೆ ಒಂದು ಏನೋ ಸಣ್ಣದಾದಂಥ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ತಾವೆಲ್ಲರೂ ಕೂಡ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನಾನು ನಿನ್ನೆ ಹೇಳಿದಂತೆಯೇ ಕೂಡ ಏನು ಆದಷ್ಟು ಶೀಘ್ರದಲ್ಲಿಯೇ ಕೂಡ ಈ ಒಂದು ಮೊರಾರ್ಜಿ ಶಾಲೆಯ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗಳು ಬಿಡುಗಡೆ ಆಗ್ತವೆ ಅನ್ನೋದರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಹಾಗೆಯೇ ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ ನಿನ್ನೆ ಹೇಳಿದ ಪ್ರಕಾರನೇ ಏನು ಶಾಲೆ ಬಿಡುಗಡೆ ಆಗುವುದರ ಒಳಗೇನೆ ಏನಪ್ಪ ಅಂದರೆ ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಗಳು ಬಿಡುಗಡೆ ಆಗ್ತವೆ ಅನ್ನುವಂಥ ಒಂದು ಮಾಹಿತಿಯನ್ನು ನಿಮಗೆ ನಾನು ಈಗಾಗಲೇ ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತು ದಿನಾಂಕ 16ನೇ ತಾರೀಕು, ಇವತ್ತು ಏನಪ್ಪ ಅಂದರೆ ಈ ಒಂದು KEA ವೆಬ್ಸೈಟ್ನಲ್ಲಿ ಏನಪ್ಪ ಅಂದರೆ ಒಂದು ಮಾಹಿತಿಯನ್ನು ಏನು ಗೌರ್ಮೆಂಟ್ನವರು ಅಪ್ಲೋಡ್ ಮಾಡಿದ್ದಾರೆ. ಅದು ಏನಪ್ಪ ಅಂತಂದರೆ ಇಲ್ಲಿ KRAS ಅಂದ್ರೇನು ಈ ಒಂದು ಕ್ರೈಸ್ ಅಂತ ಏನು ಹೇಳ್ತೀವಿ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಏನಪ್ಪ ಅಂದರೆ ಇಲ್ಲಿ ಒಂದು ಮಾಹಿತಿಯನ್ನು ಬಿಟ್ಟಿದ್ದಾರೆ. ಅದು ಏನಂದರೆ 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿ ಅಂದರೆ ಏನು ಈ ಒಂದು ಪ್ರೊವಿಷನಲ್ ಆಯ್ಕೆ ಪಟ್ಟಿಯನ್ನು ಅವರು ಬಿಟ್ಟಿದ್ದಾರೆ. ಅದು ಮೊರಾರ್ಜಿ ಶಾಲೆಗೆ ಸಂಬಂಧಪಟ್ಟಂತಹ ಈ ಒಂದು ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಇವತ್ತು ನೀವು ಏನಪ್ಪ ಅಂದರೆ ಈ ಒಂದು KEA ವೆಬ್ಸೈಟ್ಗೆ ಹೋಗಿ ಇಲ್ಲಿ ಕಾಣುವಂಥ 3 ಡಾಟ್ಗಳ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ಪ್ರವೇಶದೊಳಗಡೆ ಹೋಗಿ ಈ ಒಂದು ಕರ್ನಾಟಕ ವಸತಿ ಶಾಲೆಗಳ ಸಂಘದ ಮೇಲೆ ಕ್ಲಿಕ್ ಮಾಡಿದರೆ ಅಂದರೆ ನಿಮಗೆ ಈ ರೀತಿಯಾಗಿ ಇಲ್ಲಿ 2026-27ನೇ ಸಾಲಿನ ತಾತ್ಕಾಲಿಕ ಕ್ರೈಸ್ ಹಂಚಿಕೆ ಪಟ್ಟಿ ಅಂತ ಓಪನ್ ಆಗುತ್ತೆ. ಇದರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಅಂದರೆ ಇಲ್ಲಿ ಏನು ವಿದ್ಯಾರ್ಥಿಗಳ ಅಂದ್ರೇನು ಈಗಾಗಲೇ ಏನು ಆಯ್ಕೆ ಆದಂತಹ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ನಲ್ಲಿ ಬರುವಂಥ ವಿದ್ಯಾರ್ಥಿಗಳ ಹೆಸರುಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರೊವಿಷನಲ್ KREIS ಅಲಾಟ್ಮೆಂಟ್ ಲಿಸ್ಟ್ ಫಾರ್ ದ ಇಯರ್ 2026-27 ಅಂತ ಹೇಳಿ ಇಲ್ಲಿ SATS ವಿದ್ಯಾರ್ಥಿಗಳ SATS ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ ಮತ್ತು ಎಷ್ಟನೇ ರ್ಯಾಂಕ್ ಇದೆ, ಯಾವ ಜಿಲ್ಲೆಯವರು, ಯಾವ ತಾಲೂಕಿನವರು ಮತ್ತು ಯಾವ ಒಂದು ಕ್ಯಾಟಗರಿಗೆ ಅವರಿಗೆ ಸೀಟ್ ಅಲಾಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಒಂದು PDF ಅನ್ನು ನೀವು ನಿಮ್ಮ ಮೊಬೈಲ್ನೊಳಗಡೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಗುವಿನ ಒಂದು ಏನು ಹೆಸರನ್ನು ತಾವುಗಳು ಈ ಒಂದು SATS ನಂಬರ್ನ ಮುಖಾಂತರ ಏನು ಮಾಡ್ಬೋದು, ಗುರುತಿಸಬಹುದು. ಹೌದಾ? ಹಾಗಿದ್ರೆ ಈ ಒಂದು ಮಾಹಿತಿ ತಮಗೆ ಏನು ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇದೇ ರೀತಿಯಾಗಿ ಇನ್ನು ಏನು ಅಂತಿಮವಾದಂತಹ ಒಂದು ಅಂತಿಮವಾದಂಥ ಒಂದು ರಿಸಲ್ಟ್ ಲಿಸ್ಟ್ ಅಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಲಿಸ್ಟ್ಗಳು ಆದಷ್ಟು ಅತಿ ಶೀಘ್ರದಲ್ಲೇ ಬರ್ತವೆ. ಆ ಒಂದು ಕಾರಣದಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಅಂದರೆ ನಿಮಗೆ ಅತಿ ಶೀಘ್ರದಲ್ಲಿಯೇ ಮಾಹಿತಿಗಳು ನಿಮಗೆ ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಯಾರಿಗೆ ಅವಶ್ಯಕತೆ ಇದೆ ಅವರೊಂದಿಗೂ ಕೂಡ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಮಗೆ ಅತಿ ಶೀಘ್ರದಲ್ಲಿ ಮಾಹಿತಿಗಳು ನಮ್ಮ ಚಾನಲ್ನಿಂದ ತಲುಪ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.